ನನಗೆ ನರೇಂದ್ರ ಮೋದಿ ಅವರಲ್ಲಿ ತುಂಬ ಇಷ್ಟವಾಗಿರುವ ಸಂಗತಿ ಏನಂದರೆ ಈ ರೀತಿಯಾದಂಥ ಒಂದು ಕಲ್ಚರಲ್ ಚೇಂಜನ್ನು ಭಾರತದ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ, ಭಾರತದ ಸೋಷಲ್ ಲ್ಯಾಂಡ್ಸ್ಕೇಪ್ನಲ್ಲಿ ಮತ್ತು ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಅವರು ತಂದಿರುವಂಥ ಈ ರೀತಿಯ ಕಲ್ಚರಲ್ ಚೇಂಜ್ ಏನಿದೆಯಾ, ಇದು ಭಾರತದ ಬೆಳವಣಿಗೆಗೆ, ಭಾರತದ ಆರ್ಥಿಕ, ಸಾಮಾಜಿಕ ಮತ್ತು ಭಾರತ ಒಂದು ವಿಕಸಿತದ ಭಾರತದ ಕಡೆಗೆ ಹೋಗುವತ್ತ ಒಂದು ಮೇಜರ್ ಫೌಂಡೇಶನನ್ನು ಯಾವುದಾದ್ರೂ ಹಾಕಿದರೆ ಈ ರೀತಿಯ ಒಂದು ಕಲ್ಚರಲ್ ಚೇಂಜ್. ಸೈನ್ಯದಲ್ಲಿ ಸೈನಿಕರು ಯಾವುದಕ್ಕೆ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಡಲಿಕ್ಕೆ ತಯಾರಾಗಿದ್ದರೆ ಅದು ಈ ರಾಷ್ಟ್ರಧ್ವಜಕ್ಕೋಸ್ಕರ. ಆ ರಾಷ್ಟ್ರಧ್ವಜದ ಮೇಲೆಯ ಭಾವನೆಯನ್ನು, ಆ ರಾಷ್ಟ್ರಧ್ವಜದ ಮುಖಾಂತರ ಈ ರಾಷ್ಟ್ರದ ಮೇಲಿನ ಪ್ರೇಮವನ್ನು ಪ್ರಧಾನಮಂತ್ರಿಗಳು ಈ ಅಭಿಯಾನದ ಮುಖಾಂತರ ಮಾಡ್ತಾಯಿದ್ದಾರೆ. ಪ್ರಧಾನಮಂತ್ರಿಯವರು ಎಲ್ಲರಿಗೂ ಸೂರು ಕೊಡಬೇಕನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ನಾನು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, MLAಗಳಿಗೆ, MLCಗಳಿಗೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ, ತಾಲೂಕ್ ಪಂಚಾಯತ್ ಸದಸ್ಯರುಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ, ಮೇಯರ್ಗೆ, ಉಪಮೇಯರ್ಗೆ, ಕಾರ್ಪೊರೇಟರ್ಗಳಿಗೆ, ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬೆನಿಫಿಷರಿಗಳ ಮನೆಗಳಿಗೆ ತಾವು ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆಗೆ ಸೇರಿಕೊಂಡು ಅವರ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅವರಿಗೆ ಸಿಹಿಯನ್ನು ಹಂಚಿ ಪ್ರಧಾನಮಂತ್ರಿಯವರ ಭಾವಚಿತ್ರವನ್ನು ಅವರಿಗೆ ಕೊಟ್ಟು, ಪ್ರಧಾನಮಂತ್ರಿಯವರ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟು, ಪ್ರಧಾನಮಂತ್ರಿ ಅವರ ಈ ವಿಶೇಷವಾದ ಯೋಜನೆಯ ಬಗ್ಗೆ ಅವರಿಗೆ ತಿಳಿಸಿ ಅವರ ಜೊತೆ ಈ ಹಬ್ಬವನ್ನು ಆಚರಿಸಬೇಕು, ಸ್ವಾತಂತ್ರ್ಯೋತ್ಸವವನ್ನು ಅವರ ಜೊತೆ ಆಚರಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದೆ. ಮಂಗಳೂರು ಮಹಾನಗರದ ಕರಾವಳಿ ಉತ್ಸವ ಮೈದಾನದಿಂದ ಪ್ರಾರಂಭಗೊಂಡು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಏನಿದೆಯಾ, ಕಾರ್ಪೊರೇಷನ್ನ ಮುಂಭಾಗದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿಂದ ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಮಂಗಳೂರಿನ ಮಹಾಜನತೆ ಎಲ್ಲರೂ, ವಿದ್ಯಾರ್ಥಿಗಳು, ಮಹಿಳೆಯರು, ಜನಪ್ರತಿನಿಧಿಗಳು, ವಿವಿಧ ಪ್ರೊಫೆಷ್ನಲ್ಸ್ಗಳು, ವಿಶೇಷವಾಗಿ ತಾವು ಮಾಧ್ಯಮದವರು ಎಲ್ಲರೂ ಒಟ್ಟಾಗಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ನಾವೆಲ್ಲ ಒಂದೇ, ಈ ರಾಷ್ಟ್ರದ ಹಬ್ಬವನ್ನು ಒಟ್ಟಾಗಿ ನಮ್ಮ ಏಕತೆಯನ್ನು ಸಾರಲಿಕ್ಕೆ, ನಮ್ಮ ಅಖಂಡತೆಯನ್ನು ಸಾರಲಿಕ್ಕೆ ಮತ್ತು ಈ ರಾಷ್ಟ್ರದ ಬಗೆಗಿನ ನಮ್ಮ ಅಭಿಮಾನವನ್ನು ತೋರಿಸಲಿಕ್ಕೆ, ರಾಷ್ಟ್ರಧ್ವಜದ ಮೇಲೆ ನಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೋಸ್ಕರ ನಾವು ಒಟ್ಟಾಗಿ ಪಾದಯಾತ್ರೆಯ ಮುಖಾಂತರ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕಂತ ಇದ್ದೇವೆ. ಕರ್ನಾಟಕದಲ್ಲಿ ಈ ರೀತಿಯಾದಂಥ ರಾಜಧಾನಿಯನ್ನು ಬಿಟ್ಟರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಬ್ಲಾಕ್ ಇರುವಂಥದ್ದು ಮಂಗಳೂರಿನಲ್ಲಿ ಮಾತ್ರ. ಮತ್ತು ಇದು ಈ ರೀತಿಯಾದಂಥ ಕೊಡುಗೆ ನಮಗೆ ಸಿಗಬೇಕಾದ್ರೆ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಕೊಡಬೇಕು. ಇದು ಸ್ವಾತಂತ್ರ್ಯೋತ್ಸವದ ಕೊಡುಗೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಅದರಲ್ಲಿ ಒಂದು ಬದಲಾವಣೆ, ಒಂದು ಕಾಲದಲ್ಲಿ ಈ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಪುರಸ್ಕಾರಗಳು, ರಾಷ್ಟ್ರೀಯ ಮಹಾಪುರುಷರುಗಳು ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ಕಾರಿ ವ್ಯವಸ್ಥೆಗೆ ಸೀಮಿತವಾಗಿದ್ದ ವಿಷಯಗಳನ್ನು ಇವತ್ತು ಜನಸಾಮಾನ್ಯರ ಮಧ್ಯೆ, ಸಮಾಜದ ಮಧ್ಯೆ ಇದೆಲ್ಲವೂ ನಮ್ಮ ಹಬ್ಬ, ನಮ್ಮ ಮಹಾಪುರುಷರು, ನಮ್ಮ ಪುರಸ್ಕಾರ ಅನ್ನುವಂಥ ರೀತಿಯ ಒಂದು ಸಿಸ್ಟಮಿಕ್ ಚೇಂಜ್, ಒಂದು ಕಲ್ಚರಲ್ ಚೇಂಜನ್ನು ಪ್ರಧಾನಮಂತ್ರಿಯವರು ತಂದಿದ್ದಾರೆ. ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ರೀತಿಯಲ್ಲೂ ಬದಲಾವಣೆ ಆಗಿದೆ. ಇಲ್ಲಿರುವ ತಾವೆಲ್ಲರೂ ಮತ್ತು ನಾವು ಕೂಡ 2014ರ ಹಿಂದಿನ ವಿಷಯಗಳನ್ನು ನೋಡ್ತಾ ಇದ್ದೇವೆ. 2014ರ ನಂತರ ಹೇಗೆ ವ್ಯವಸ್ಥೆಗಳು ಬದಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ನನ್ನಂಥ ಒಬ್ಬ ಯುವಕನಿಗೆ, ವಿಶೇಷವಾಗಿ ಒಬ್ಬ ಯುವ ಸಂಸದನಿಗೆ ನಾನು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದದ್ದು ಉಂಟು, ಚುನಾವಣೆಯ ಪ್ರಚಾರದಲ್ಲೂ ಹೇಳ್ತಾ ಇದ್ದದ್ದುಂಟು. ನನಗೆ ನರೇಂದ್ರ ಮೋದಿ ಅವರಲ್ಲಿ ತುಂಬ ಇಷ್ಟವಾಗಿರುವ ಸಂಗತಿ ಏನಂದರೆ ಈ ರೀತಿಯಾದಂಥ ಒಂದು ಕಲ್ಚರಲ್ ಚೇಂಜನ್ನು ಭಾರತದ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ, ಭಾರತದ ಸೋಷಲ್ ಲ್ಯಾಂಡ್ಸ್ಕೇಪ್ನಲ್ಲಿ ಮತ್ತು ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಅವರು ತಂದಿರುವಂಥ ಈ ರೀತಿಯ ಕಲ್ಚರಲ್ ಚೇಂಜ್ ಏನಿದೆಯಾ, ಇದು ಭಾರತದ ಬೆಳವಣಿಗೆಗೆ, ಭಾರತದ ಆರ್ಥಿಕ, ಸಾಮಾಜಿಕ ಮತ್ತು ಭಾರತ ಒಂದು ವಿಕಸಿತದ ಭಾರತದ ಕಡೆಗೆ ಹೋಗುವತ್ತ ಒಂದು ಮೇಜರ್ ಫೌಂಡೇಶನನ್ನು ಯಾವುದಾದ್ರೂ ಹಾಕಿದರೆ ಈ ರೀತಿಯ ಒಂದು ಕಲ್ಚರಲ್ ಚೇಂಜ್. ಒಂದು ಕಾಲದಲ್ಲಿ ಪುರಸ್ಕಾರಗಳು ಅದು ಜನಸಾಮಾನ್ಯರ ಪುರಸ್ಕಾರ ಅಥವಾ ಜನರು ಅದನ್ನು ಓನ್ ಮಾಡ್ಕೊಳ್ತದ್ದು ದೂರ ಇತ್ತು.
ಈಗ ಪದ್ಮಶ್ರೀಗಳು ಯಾವ ಥರದ ವ್ಯಕ್ತಿಗಳಿಗೆ ಹೋಗ್ತದೆ, ಪದ್ಮಭೂಷಣ ಯಾವ ಥರದ ವ್ಯಕ್ತಿಗಳಿಗೆ ಹೋಗ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿಯವರು ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವವನ್ನು, ಅದು ಜನಸಾಮಾನ್ಯರ ಸ್ವಾತಂತ್ರ್ಯೋತ್ಸವ ಆಗಬೇಕು, ಭಾರತದ ಸ್ವಾತಂತ್ರ್ಯದ ಈ ಹಬ್ಬವನ್ನು ನಮ್ಮ ಹಬ್ಬವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದು ವಿಶೇಷವಾದ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಅಭಿಯಾನ ಹರ್ ಘರ್ ತಿರಂಗ ಅಭಿಯಾನ ಅನ್ನುವಂಥದ್ದು. ಈ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಇವತ್ತಿನಿಂದ 15ನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ, ಆ ರಾಷ್ಟ್ರಧ್ವಜವು ನಮ್ಮ ಅಖಂಡತೆಯ ಸಂಕೇತ, ನಮ್ಮ ವೈವಿಧ್ಯತೆಯ ಸಂಕೇತ, ನಮ್ಮ ಈ ಮಣ್ಣಿನ ಸಂಸ್ಕೃತಿಯ ಸಂಕೇತ. ವಿಶೇಷವಾಗಿ ನಾನೊಬ್ಬ ಸೈನಿಕನಾಗಿ ಹೇಳಬೇಕಾದ್ರೆ, ಸೈನ್ಯದಲ್ಲಿ ಸೈನಿಕರು ಯಾವುದಕ್ಕೆ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಡಲಿಕ್ಕೆ ತಯಾರಾಗಿದ್ದರೆ ಅದು ಈ ರಾಷ್ಟ್ರಧ್ವಜಕ್ಕೋಸ್ಕರ. ರಾಷ್ಟ್ರಧ್ವಜದ ಹುತಾತ್ಮರಾದ ನಂತರ ರಾಷ್ಟ್ರಧ್ವಜವನ್ನು ತಮ್ಮ ಮೇಲೆ ಹಾಕಿಕೊಂಡು ಬರುವಂಥ ಒಂದು ಭಾವನಾತ್ಮಕವಾದಂಥ ಒಂದು ವಿಶೇಷವಾದ ಸನ್ನಿವೇಶ ಸೈನ್ಯದಲ್ಲಿ ಇರ್ತದೆ. ಆ ರೀತಿಯಾದಂಥ ಒಂದು ರಾಷ್ಟ್ರಧ್ವಜವನ್ನು, ಆ ರಾಷ್ಟ್ರಧ್ವಜದ ಮೇಲೆಯ ಭಾವನೆಯನ್ನು, ಆ ರಾಷ್ಟ್ರಧ್ವಜದ ಮುಖಾಂತರ ಈ ರಾಷ್ಟ್ರದ ಮೇಲಿನ ಪ್ರೇಮವನ್ನು ಪ್ರಧಾನಮಂತ್ರಿಗಳು ಈ ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದಾರೆ. ಈ ಅಭಿಯಾನವನ್ನು ಒಬ್ಬ ಸಂಸತ್ ಸದಸ್ಯನಾಗಿ ಪ್ರಧಾನಮಂತ್ರಿಯವರ ತಂಡದಲ್ಲಿದ್ದುಕೊಂಡು ಅವರ ಅಭಿಯಾನಕ್ಕೆ ಹೋಗೊಟ್ಟು ನಾನೊಬ್ಬ ಸಂಸತ್ ಸದಸ್ಯನಾಗಿ ಈ ಅಭಿಯಾನವನ್ನು ಅತ್ಯಂತ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಮಾಡಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಒಂದು 2-3 ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಆಯೋಜನೆ ಮಾಡುವ ಯೋಚನೆಯಲ್ಲಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಲಾಭಾರ್ಥಿಗಳು ಯಾರಿದ್ದಾರೆ, ಪ್ರಧಾನಮಂತ್ರಿಯವರು ಎಲ್ಲರಿಗೂ ಸೂರು ಕೊಡಬೇಕನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ನಾನು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, MLAಗಳಿಗೆ, MLCಗಳಿಗೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ, ತಾಲೂಕ್ ಪಂಚಾಯತ್ ಸದಸ್ಯರುಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ, ಮೇಯರ್ಗೆ, ಉಪಮೇಯರ್ಗೆ, ಕಾರ್ಪೊರೇಟರ್ಗಳಿಗೆ, ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬೆನಿಫಿಷರಿಗಳ ಮನೆಗಳಿಗೆ ತಾವು ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆಗೆ ಸೇರಿಕೊಂಡು ಅವರ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅವರಿಗೆ ಸಿಹಿಯನ್ನು ಹಂಚಿ ಪ್ರಧಾನಮಂತ್ರಿಯವರ ಭಾವಚಿತ್ರವನ್ನು ಅವರಿಗೆ ಕೊಟ್ಟು, ಪ್ರಧಾನಮಂತ್ರಿಯವರ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟು, ಪ್ರಧಾನಮಂತ್ರಿ ಅವರ ಈ ವಿಶೇಷವಾದ ಯೋಜನೆಯ ಬಗ್ಗೆ ಅವರಿಗೆ ತಿಳಿಸಿ ಅವರ ಜೊತೆ ಈ ಹಬ್ಬವನ್ನು ಆಚರಿಸಬೇಕು, ಸ್ವಾತಂತ್ರ್ಯೋತ್ಸವವನ್ನು ಅವರ ಜೊತೆ ಆಚರಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದೇನೆ. ಆ ಅಭಿಯಾನದ ಭಾಗವಾಗಿ ಇವತ್ತು ಬೆಳಿಗ್ಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಬ್ಬ ಲಾಭಾರ್ಥಿಯ ಮನೆಗೆ ನಾನು ಮತ್ತು ಮಂಗಳೂರು ದಕ್ಷಿಣದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಮತ್ತು ಆ ಭಾಗದ ಕಾರ್ಪೊರೇಟರ್ ಆಗಿರುವ ವೀಣಾ ಮಂಗಳ ಅವರು ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ಸಿಹಿಯನ್ನು ಹಂಚಿ ಅವ್ರ ಜೊತೆ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮವನ್ನು, ಹರ್ ಘರ್ ತಿರಂಗ ಅಭಿಯಾನವನ್ನು ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಎಲ್ಲ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು, ನಾಳೆ, ನಾಡಿದ್ದು ಈ 3 ದಿವಸ ಇದನ್ನು ಬೇರೆ ಬೇರೆ ಕಡೆಗಳಲ್ಲಿ ಆಚರಣೆಯನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಒಂದು ದೊಡ್ಡ ತಿರಂಗ ಯಾತ್ರೆ ಮಂಗಳೂರು ಮಹಾನಗರದಲ್ಲಿ ಮಾಡಬೇಕು ಅನ್ನೋಂಥ ಯೋಚನೆ ನಮ್ಮದಿದೆ. ಮಂಗಳೂರು ಮಹಾನಗರದ ಕರಾವಳಿ ಉತ್ಸವ ಮೈದಾನದಿಂದ ಪ್ರಾರಂಭಗೊಂಡು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಏನಿದೆಯಾ, ಕಾರ್ಪೊರೇಷನ್ನ ಮುಂಭಾಗದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿಂದ ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಮಂಗಳೂರಿನ ಮಹಾಜನತೆ ಎಲ್ಲರೂ, ವಿದ್ಯಾರ್ಥಿಗಳು, ಮಹಿಳೆಯರು, ಜನಪ್ರತಿನಿಧಿಗಳು, ವಿವಿಧ ಪ್ರೊಫೆಷ್ನಲ್ಸ್ಗಳು, ವಿಶೇಷವಾಗಿ ತಾವು ಮಾಧ್ಯಮದವರು ಎಲ್ಲರೂ ಒಟ್ಟಾಗಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ನಾವೆಲ್ಲ ಒಂದೇ, ಈ ರಾಷ್ಟ್ರದ ಹಬ್ಬವನ್ನು ಒಟ್ಟಾಗಿ ನಮ್ಮ ಏಕತೆಯನ್ನು ಸಾರಲಿಕ್ಕೆ, ನಮ್ಮ ಅಖಂಡತೆಯನ್ನು ಸಾರಲಿಕ್ಕೆ ಮತ್ತು ಈ ರಾಷ್ಟ್ರದ ಬಗೆಗಿನ ನಮ್ಮ ಅಭಿಮಾನವನ್ನು ತೋರಿಸಲಿಕ್ಕೆ, ರಾಷ್ಟ್ರಧ್ವಜದ ಮೇಲೆ ನಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೋಸ್ಕರ ನಾವು ಒಟ್ಟಾಗಿ ಪಾದಯಾತ್ರೆಯ ಮುಖಾಂತರ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕಂತ ಇದ್ದೇವೆ. ಅದಕ್ಕೋಸ್ಕರ ಮಂಗಳೂರು ಮಹಾನಗರದ ಎಲ್ಲ ಜನತೆಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳನ್ನು ಈ ಯಾತ್ರೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ 3:30 ಗಂಟೆಗೆ ಕರಾವಳಿ ಉತ್ಸವ ಮೈದಾನದಿಂದ ಪ್ರಾರಂಭಗೊಂಡು ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ನಡೀಲಿಕ್ಕಿದೆ. ಅದರ ನಂತರ 1947ರಲ್ಲಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರ ವಿಭಜನೆಯ ಒಂದು ದುರಂತ
ಕತೆ ಕೂಡ ನಡೆದಿದೆ. ಆ ದುರಂತದ ಸಂದರ್ಭದಲ್ಲಿ ಹಲವಾರು ವ್ಯಕ್ತಿಗಳ ಪ್ರಾಣಹಾನಿಯಾಗಿದೆ, ತುಂಬ ಸಾವು ನೋವುಗಳು ನಡೆದಿದೆ. ಆ ವಿಭಜನೆಯ ಒಂದು ಪ್ರದರ್ಶಿನಿ ನಾವು ಭುವನೇಂದ್ರ ಸಭಾಗೃಹದಲ್ಲಿ ಇಟ್ಕೊಂಡಿದ್ದೇವೆ. ಯಾಕೆಂದರೆ ಇತಿಹಾಸವನ್ನು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಭವಿಷ್ಯತ್ ಕಾಲದ ಭಾರತವನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂಥ ಕಲ್ಪನೆ ಆಧಾರದಲ್ಲಿ ನಡೀತಾ ಇರುವವರು ನಾವು. ಹಾಗಾಗಿ ಆ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿರಬೇಕು ಮತ್ತು ನಾವು ರಾಷ್ಟ್ರದ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದಿದ್ದರೆ, ರಾಷ್ಟ್ರದ ಬಗ್ಗೆ ಒಂದು ಭಾವವನ್ನು ಬೆಳೆಸದಿದ್ದರೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು ಆ ವಿಭಜನೆಯ ದುರಂತ ಕತೆ ನಮಗೆಲ್ಲರಿಗೂ ನೆನಪಲ್ಲಿರಬೇಕು ಅನ್ನೋ ಕಾರಣಕ್ಕೆ ಒಂದು ಪ್ರದರ್ಶಿನಿಯನ್ನು ಭುವನೇಂದ್ರ ಸಭಾಗೃಹದಲ್ಲಿ ಆಯೋಜನೆ ಮಾಡಿದ್ದೇವೆ. ಇದಕ್ಕೂ ಕೂಡ ಸಾರ್ವಜನಿಕರು ಬಂದು ಸಾಯಂಕಾಲ 4 ಗಂಟೆಯಿಂದ ಆ ಪ್ರದರ್ಶನಿ ಇರ್ತದೆ. ಆ ಪ್ರದರ್ಶನಿಯಲ್ಲಿ ಕೂಡ ಪಾಲ್ಗೊಳ್ಳಬೇಕು, ಅದನ್ನು ನೋಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವ ಮನಸ್ಸುಗಳಿಗೆ. ಸ್ವಾತಂತ್ರ್ಯೋತ್ಸವದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮಂಗಳೂರು ಮಹಾನಗರಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಬೆಳಿಗ್ಗೆ ನಾನು ವೆನ್ಲಾಕ್ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಪ್ರಧಾನಮಂತ್ರಿಯವರ ಕಲ್ಪನೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಮಂಗಳೂರು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಬ್ಲಾಕ್ ಒಂದು ಪೂರ್ತಿಯಾಗಿ ಲೋಕಾರ್ಪಣೆಗೊಳ್ಳುವುದಿದೆ. 15ನೇ ತಾರೀಕಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಮೇಯರ್ ಮತ್ತು ಎಲ್ಲ ಪ್ರಮುಖರು ಇದ್ದುಕೊಂಡು ಈ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಬ್ಲಾಕ್, ಬೇಸ್ಮೆಂಟ್, ಗ್ರೌಂಡ್ ಮತ್ತು 5 ಫ್ಲೋರ್ ಮತ್ತು ಟೆರೆಸ್ ಇರುವಂಥ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಬ್ಲಾಕ್. ನನಗೆ ತುಂಬ ಖುಷಿಯಾಗಿರೋದನ್ನು ಇವತ್ತು ಅದರ ವೀಕ್ಷಣೆಯನ್ನು ನಾನು ಮಾಡಿ ಬಂದಿದ್ದೇನೆ. ಒಂದು ರೀತಿಯಲ್ಲಿ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಇಲ್ಲದೆ ನಿಜವಾದ ಅರ್ಥದಲ್ಲಿ ಒಂದು ಸ್ಮಾರ್ಟ್ ಆಸ್ಪತ್ರೆಯ ರೀತಿಯಲ್ಲಿ ಆ ಆಸ್ಪತ್ರೆ ಮೂಡಿ ಬಂದಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಈ ಯೋಜನೆಯ ಮಂಗಳೂರಿಗೆ ದೊರಕುವಲ್ಲಿ ನಮಗೆ ಸ್ವಾತಂತ್ರ್ಯೋತ್ಸವದ ಕೊಡುಗೆ ರೀತಿಯಲ್ಲಿ ಇದನ್ನು ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಮಂಗಳೂರಿನ ಜನತೆಯ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರದ ಸಚಿವರಾದಂಥ JP ನಡ್ಡಾ ಅವರಿಗೆ ಮತ್ತು ಈ ಯೋಜನೆಯ ಅನುಷ್ಠಾನದಲ್ಲಿ ದೊಡ್ಡ ಶ್ರಮವನ್ನು ವಹಿಸಿದಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಮಂಗಳೂರಿನ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರಿಗೆ, ನಮ್ಮ ಮಹಾಪೌರರಾದಂಥ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರಿಗೆ, ಹಿಂದೆ ಮಹಾಪೌರರಾಗಿ ಕೆಲಸ ಮಾಡಿದಂಥ ಪ್ರೇಮಾನಂದ್ ಶೆಟ್ಟಿ ಅವರಿಗೆ, ದಿವಾಕರ್ ಅವರಿಗೆ, ಜಯಾನಂದ್ ಅಂಚನ್ ಅವರಿಗೆ, ಅದೇ ರೀತಿ ಸ್ಮಾರ್ಟ್ ಸಿಟಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿರುವಂಥವರಿಗೆ, ಸ್ಮಾರ್ಟ್ ಸಿಟಿಯ ಜನರಲ್ ಮ್ಯಾನೇಜರ್, MD, ಈ ರೀತಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಈ ರೀತಿ ಈ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವಲ್ಲಿ ಮತ್ತು ಮಂಗಳೂರು ಮಹಾಜನತೆಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಲ್ಲಿ ಅದರ ಅನುಷ್ಠಾನಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರಾಜಧಾನಿಯನ್ನು ಬಿಟ್ಟರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಬ್ಲಾಕ್ ಇರುವಂಥದ್ದು ಮಂಗಳೂರಿನಲ್ಲಿ ಮಾತ್ರ. ಮತ್ತು ಇದು ಈ ರೀತಿಯಾದಂಥ ಕೊಡುಗೆ ನಮಗೆ ಸಿಗಬೇಕಾದ್ರೆ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಕೊಡಬೇಕು. ಇದು ಸ್ವಾತಂತ್ರ್ಯೋತ್ಸವದ ಕೊಡುಗೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಈ 2 ವಿಷಯಗಳನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇಷ್ಟು ವಿಷಯವನ್ನು ಉಲ್ಲೇಖ ಮಾಡಲಿಕ್ಕಿತ್ತು. ಮೇಯರ್ನವರು ಹೇಳಲಿಕ್ಕೆ ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಲ್ಪನೆ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥದ್ದು. ಅವರ ಯೋಜನೆಗಳು ಸಮಾಜದ ಯಾರು ಶೋಷಿತರು, ಯಾರಿಗೆ ಅವಕಾಶ ವಂಚಿತರಿದ್ದಾರೆ ಅವರಿಗೆ ಅವಕಾಶಗಳನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಗಟ್ಟಿಗೊಳಿಸುವಂಥ ಪ್ರಯತ್ನ. ಹಾಗಾಗಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಲಾಭಾರ್ಥಿಗಳು ಯಾರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಆ ಲಾಭಾರ್ಥಿಗಳ ಜೊತೆ ನಿರಂತರವಾಗಿ ಸಂವಾದವನ್ನು ಇಟ್ಕೊಂಡು ಪ್ರಕ್ರಿಯೆಯನ್ನು ಸಂಘಟನೆಯ ಮೂಲಕ ಯಾವತ್ತೂ ಮಾಡ್ತಾಯಿದ್ವಿ. ಅದರೊಬ್ಬ ಜನಪ್ರತಿನಿಧಿಯಾಗಿ ನಾನು ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೇನೆ. ವಿಶೇಷವಾಗಿ ಈ ರೀತಿಯ ಹಬ್ಬಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಲಾಭಾರ್ಥಿಗಳ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಈ ಹಬ್ಬವನ್ನು ಆಚರಿಸಿದರೆ ಪ್ರಧಾನಮಂತ್ರಿಯವರ ಈ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಒಂದು ವಿಶೇಷ ಅರ್ಥ ಬರ್ಬೋದು ಅನ್ನುವ ಕಾರಣಕ್ಕೆ ಈ ಹಬ್ಬವನ್ನು ಈ ರೀತಿ ಆಚರಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ.
ಆವಾಸ್ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ದರೆ ಎಲ್ಲದರ ಆವಾಸ್ ಯೋಜನೆ ಖಂಡಿತವಾಗಿಯೂ ಅರ್ಹರಿಗೆ ಸಿಕ್ಕಿದೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅಲ್ಲ, ಅರ್ಹರಲ್ಲದವರಿಗೆ ಸಿಕ್ಕಿದರೆ ಅದನ್ನು ಗಮನಕ್ಕೆ ತನ್ನಿ, ಅದನ್ನು ಇದು ಮಾಡುವ. ಮತ್ತು ಎಲ್ಲ ಸರ್ಕಾರಿ ಯೋಜನೆಗಳು ಕೆಲವು ಅರ್ಹರಿಗೆ ಸಿಗುವುದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಕೂಡ ಇದೆ. ಅದು ನನ್ನ ಕಳೆದ 2 ತಿಂಗಳಲ್ಲಿ ನನ್ನ ಗಮನಕ್ಕೆ ಬಂದಿದೆ. ನಾನದರ ವಿಷಯದ ಬಗ್ಗೆ ಇನ್ನಷ್ಟು ಅಧ್ಯಯನವನ್ನು ಮಾಡಬೇಕು ಮತ್ತು ತುಂಬ ವಿಷಯಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಹೇಗೆ ಅನುಷ್ಠಾನಗೊಳಿಸ್ಬೋದು ಅನ್ನುವ ಬಗ್ಗೆ ನಾನು ಕಳೆದ 2 ತಿಂಗಳಲ್ಲಿ ತುಂಬ ಸಮಯ ಸಿಗಲಿಲ್ಲ. 2 ಅಧಿವೇಶನಗಳಿತ್ತು. ಈಗ ವಾಪಸ್ ಬಂದು ತುಂಬ ಈ ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವ ದೃಷ್ಟಿಯಿಂದ ಅದಕ್ಕೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಅದಕ್ಕೆ ನಾನು ಶೀಘ್ರದಲ್ಲೇ ಕೇವಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಲ್ಲ, ಆಯುಷ್ಮಾನ್ ಯೋಜನೆ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಈ ರೀತಿ ಒಂದಷ್ಟು ಸಾರ್ವಜನಿಕರಿಗೆ ವೈಯಕ್ತಿಕವಾಗಿ ಬೆನಿಫಿಟ್ ಆಗುವಂಥ ಯೋಜನೆಗಳ ಅನುಷ್ಠಾನದ ದೃಷ್ಟಿಯಿಂದ ನಾವು ಸಮಗ್ರವಾಗಿ ಯೋಚನೆ ಮಾಡಿ ಒಂದು ರೋಡ್ ಮ್ಯಾಪ್ ಇಟ್ಕೊಂಡು ಮುಂದೆ ಬರ್ತೇವೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.